ಇನ್ನು ಆರೋಪಿ ಮನೋರಂಜನ್ ಏನಿದಾನಲ್ಲ ಅಂದ್ರೆ ಲೋಕಸಭೆಯಲ್ಲಿ ನುಗ್ಗಿ ಸದನದಲ್ಲಿ ಗಲಾಟೆ ಮಾಡಿದಂತಹ ಒಬ್ಬ ಆರೋಪಿ. ಸೊ ದುಷ್ಕರ್ಮಿ ಈತನ ಒಂದು ಮನೆಗೆ ಆರೋಪಿ ಮನೋರಂಜನ್ ಬಗ್ಗೆ ಗುಪ್ತಚರ ಇಲಾಖೆ ಸಾಕಷ್ಟು ಒಂದು ತನಿಖೆಯನ್ನು ಮುಂದುವರೆಸಿದೆ. ಇದರ ಜೊತೆಗೆ ಹಣಕಾಸು ವಹಿವಾಟು ಎಲ್ಲಿಂದ ಬಂತು, ಈ ಆರೋಪಿಗೆ ಆದಾಯದ ಮೂಲ ಯಾವುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವುದೇ ಕೆಲಸ ಇಲ್ಲದೆ ಇದ್ದು ನಿರುದ್ಯೋಗಿ ಆಗಿದ್ದ ಆಯ್ತಾ, ಯಾವುದೇ ಕೆಲಸ ಇರಲಿಲ್ಲ. ಸೊ ಹಾಗಾದ್ರೆ ಈತನಿಗೆ ಹಣದ ಮೂಲ ಎಲ್ಲಿ ಬರ್ತಿತ್ತು? ಬೆಂಗಳೂರು ಟು ಡೆಲ್ಲಿ ಅಂತ ಹೇಳಿ ಯಾವಾಗಲೂ ಈತ ಓಡಾಡ್ತಾ ಇದ್ದ. ಅದು ಹೇಗೆ ಇವನಿಗೆ ಹಣ ಬರ್ತಾ ಇತ್ತು, ಎಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು. ಯಾಕಂದರೆ ಇಂಥ ವ್ಯಕ್ತಿಗಳಿಗೆ ಬೇರೆ ಕಡೆಯಿಂದ ಏನಾದರೂ ವಿದೇಶದಿಂದ ಹಣ ಹರಿದು ಬರ್ತಾ ಇದೆಯಾ, ಯಾವುದಾದ್ರೂ ಸಂಘ ಸಂಸ್ಥೆಗಳು ಯಾವುದಾದ್ರೂ ಸಂಘಟನೆಗಳು ಇವರಿಗೆ ಹಣದ ಸಹಾಯವನ್ನು ಮಾಡ್ತೀವಿಯಾ, ಈ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಸೊ ಈಗ ಮೈಸೂರಿನ ಒಂದು ನಿವಾಸ ಏನಿದೆ, ಮನೋರಂಜನ ನಿವಾಸ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟಿದ್ದಂತಹ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿದ್ರು. ಆತನ ರೂಮನ್ನು ಕೂಡ ಸೀಸ್ ಮಾಡಿದ್ರು. ಆತನ ರೂಮ್ನಲ್ಲಿ ಏನಾದರೂ ವಸ್ತುಗಳು ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ರು. ಈಗ ಆತನ ಆದಾಯದ ಮೂಲ ಏನು? ಯಾಕಂದರೆ ಈತ ಬೆಂಗಳೂರಿನಲ್ಲಿ BITಯಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ದ, ಬಟ್ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಲಿಲ್ಲ, ಡ್ರಾಪ್ ಔಟ್ ಆಗಿದ್ದ. ಸೊ ಅದಾದ್ಮೇಲೆ ಕೆಲಸನೂ ಕೂಡ ಈತ ಏನು ಮಾಡ್ತಾ ಇರಲಿಲ್ಲ. ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಿರುವಂತಹ ತನಿಖೆ. ಇನ್ನು ಮತ್ತೊಂದು ಕಡೆ ಮನೋರಂಜನ್ ಕುಟುಂಬಕ್ಕೂ ಕೂಡ ಗುಪ್ತಚರ ಇಲಾಖೆ ಒಂದಷ್ಟು ಸೂಚನೆಗಳನ್ನ ನೀಡಿದೆ. ಮೈಸೂರನ್ನ ಬಿಟ್ಟು ಹೊರಗಡೆ ಹೋಗದಂತೆ ಸೂಚನೆಯನ್ನು ನೀಡಲಾಗಿದೆ. ಮನೋರಂಜನ್ ಕುಟುಂಬಕ್ಕೆ ನಮ್ಮ ಸೂಚನೆ ಬರುವವರೆಗೂ ಹೊರಗಡೆ ತೆರಳಬೇಡಿ. ತೀರಾ ತುರ್ತು ಪರಿಸ್ಥಿತಿ ಇತ್ತು ಅಂತಂದ್ರೆ ನಮ್ಮ ಗಮನಕ್ಕೆ ತಂದೆ ಹೊರಗಡೆ ಹೋಗಬೇಕು ಅಂತ ಸೂಚನೆ ನೀಡಲಾಗಿದೆ. ನಮ್ಮ ಗಮನಕ್ಕೆ ತಂದು ಅನುಮತಿಯ ಮೇಲೆ ಹೊರಗಡೆ ಹೋಗಿ ಅನ್ನೋ ಒಂದು ಸೂಚನೆಯನ್ನು ನೀಡಲಾಗಿದೆ. ಹಾಗೇನೆ ಮನೆಗೆ ಯಾವ ಸಂಬಂಧಿಕರಿಗೂ ಕೂಡ ಸದ್ಯಕ್ಕೆ ಬರದಂತೆ ಹೇಳಿ, ಎಲ್ರಿಗೂ ಹೇಳ್ಬಿಡಿ ಸದ್ಯಕ್ಕೆ ಯಾರು ಕೂಡ ಮನೆಗೆ ಬರಬೇಡಿ ಅಂತ. ನಿತ್ಯ ನಿಮಗೆ ಬರುವಂತಹ ಕರೆಗಳ ಬಗ್ಗೆ ಕಡ್ಡಾಯವಾಗಿ ನಮಗೆ ಮಾಹಿತಿಯನ್ನು ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಬರುವಂತಹ ಎಲ್ಲಾ ಕರೆಗಳನ್ನ ತಪ್ಪದೇ ಸ್ವೀಕರಿಸಿ, ಅಂದ್ರೆ ರಿಸೀವ್ ಮಾಡದೆ ಕೂಡ ಇರಬಾರ್ದು. ಎಲ್ಲ ಕರೆಗಳನ್ನ ಸ್ವೀಕರಿಸಬೇಕು. ಮನೆಯಲ್ಲಿರುವಂತಹ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಇದ್ಯಾವುದನ್ನು ಕೂಡ ಮಾರಬೇಡಿ ಅಂತ ಕೂಡ ಸೂಚನೆ ನೀಡಲಾಗಿದೆ. ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಒಂದು ಕಡೆ ತನಿಖೆಯನ್ನು ತೀವ್ರಗೊಳಿಸಿರುವಂತಹ ಗುಪ್ತಚರ ಇಲಾಖೆ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇವರ ಹಿನ್ನೆಲೆ ಏನು, ಇವರಿಗೆ ಯಾರು ಹಣ ಸಂದಾಯ ಎಲ್ಲಿಂದ ಆಗ್ತಾ ಇತ್ತು, ಈ ರೀತಿಯಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಅದರಿಂದಾಗಿ ಇವರ ಹಿನ್ನೆಲೆಯನ್ನು ಕೆದಕಲಾಗ್ತಾ ಇರುವಂಥದ್ದು. ಇದರಿಂದ ಸದ್ಯಕ್ಕೆ ಅವರ ಕುಟುಂಬಕ್ಕೂ ಕೂಡ ಒಂದಷ್ಟು ಸೂಚನೆಗಳನ್ನು ಗುಪ್ತಚರ ಇಲಾಖೆ ನೀಡಿದೆ. ಮೈಸೂರನ್ನು ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಹೋಗಬೇಡಿ, ನಮ್ಮ ಸೂಚನೆ ಬರುವವರೆಗೂ ಕೂಡ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಸೂಚನೆಯನ್ನು ನೀಡಲಾಗಿದೆ. ಎಲ್ಲಾದರೂ ಹೋಗಬೇಕು ಅಂತಂದರೆ ನಮ್ಮ ಗಮನಕ್ಕೆ ತಂದು ಬೇರೆ ಕಡೆಗೆ ಹೋಗಬೇಕು ಅಂದರೆ ತುರ್ತು ಪರಿಸ್ಥಿತಿ ಇದ್ದರೆ ಮಾತ್ರ ಹೋಗಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ. ಹಾಗೆಯೇ ಮನೆಗೆ ಯಾವ ಸಂಬಂಧಿಕರು ಕೂಡ ಸದ್ಯಕ್ಕೆ ಬರಬಾರ್ದು ಅನ್ನೋ ಸೂಚನೆ ಕೂಡ ನೀಡಲಾಗಿದೆ. ನಿಮಗೆ ಬರುವಂತಹ ಕರೆಗಳ ಮಾಹಿತಿ ಕಡ್ಡಾಯವಾಗಿ ತಿಳಿಸಬೇಕು, ಹಾಗೆ ಬರುವಂತಹ ಎಲ್ಲ ಕರೆಗಳನ್ನು ಸ್ವೀಕರಿಸಿ ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹಾಗೆ ಮನೆಯಲ್ಲಿರುವಂಥ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಇದ್ಯಾವುದನ್ನು ಕೂಡ ಮಾರಬೇಡಿ ಅನ್ನೋ ಸೂಚನೆಯನ್ನು ಕೂಡ ಗುಪ್ತಚರ ಇಲಾಖೆ ಮನೋರಂಜನ್ ಕುಟುಂಬಕ್ಕೆ ನೀಡಿದೆ.